ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇಂತಹ ಒಂದು ಸುಂದರ ಕಾರ್ಯಕ್ರಮ ಪೂಜ್ಯ ಮಹಾಗುರುಗಳಿಗೆ, ಪೂಜ್ಯ ಮಹಾಸ್ವಾಮಿಗಳಿಗೆ ಹೃದಯದ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಈ ನಾಡಿಗೆ ತೋರಿಕೊಟ್ಟಂತಹ ಶ್ರೀಮಂತ ವ್ಯಕ್ತಿ ಮಹಾಸ್ವಾಮೀಜಿಗಳು ಆಶೀರ್ವಚನವನ್ನು ಕೊಟ್ಟಿದ್ದಾರೆ. ಅವರಿಗೆ ತುರ್ತು ಕಾರ್ಯಕ್ರಮ ಪ್ರಯುಕ್ತ ಅವರು ಹೋಗ್ತಾ ಇರೋದ್ರಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಬಂದು ಸ್ವಾಮೀಜಿಗಳ ಒಂದು ಆಶೀರ್ವಾದಕ್ಕೆ ಭಾಜನರಾಗಬೇಕು. ನಾವು ಅಲ್ಲಿ ಒಂದಿಷ್ಟು ಮಾಹಿತಿ ಬೇಕು ನಮಗೆ. ಪುರಾತತ್ವ ಇಲಾಖೆ ನಿಮ್ಗೆ ಸಂಪರ್ಕ ಇದೆಯಾ ಅಂತ. ಸರ್ ನನಗೆ ಸಂಪರ್ಕ ಇಲ್ಲದೆ ಹೋಗ್ಲಿ ಸರ್, ಅದು ಹುಡುಕೋ ಜವಾಬ್ದಾರಿ ನಂದು ಸರ್. ನಾನು ದಯಮಾಡಿ ಹುಡುಕೊಡ್ತೀನಿ ಸರ್, 4 ದಿವಸ ಸಮಯ ಕೊಡಿ ಸರ್ ಅಂತ ಅವ್ರನ್ನ ಕೇಳ್ಕೊಂಡು ಹೇಳ್ತಾ ಇದ್ದೆ. ಸಮಾಜಕ್ಕೆ ಒಬ್ಬ ಅಧಿಕಾರಿ ಹೇಗಿರಬೇಕು, ಅಧಿಕಾರಿ ಇದ್ದಾಗ ಏನು ಕೆಲಸವನ್ನು ಮಾಡಬೇಕು ವ್ಯಕ್ತಿಗಳು ಮಹಾಸ್ವಾಮಿಗಳು. ಅವರು ಇವತ್ತು ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾಗಿರ್ತಕ್ಕಂಥದ್ದೇ ನಮ್ಮ ಸಮಾಜದ ಒಂದು ಬಹಳ ಹೆಮ್ಮೆಯ ಗೌರವ. ನಮ್ಮ ಸಮಾಜಕ್ಕೆ ಇಂತಹ ಮಹಾಸ್ವಾಮಿಗಳು ಬೇಕಾಗಿದ್ದ ಅವಶ್ಯಕತೆ ಇತ್ತು. ಬಾಲಗಂಗಾಧರ ಮಹಾಸ್ವಾಮೀಜಿಗಳು ಮತ್ತು ನಿರ್ಮಲಾನಂದ ಮಹಾಸ್ವಾಮಿಗಳು, ಇವರ ಜೊತೆಗೆ ಇಂತಹ ಮಹಾಸ್ವಾಮಿಗಳು ನಮ್ಮ ಸಮಾಜವನ್ನ ಕಟ್ಟಲಿಕ್ಕೆ, ಸಮಾಜಕ್ಕೆ ತನ್ನದೇ ಆದಂತಹ ಒಂದು ಗೌಪ್ಯತೆ ಇದೆ, ಘನತೆ ಇದೆ. ಇಡೀ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂಥವನು ಒಕ್ಕಲಿಗ, ರೈತ. ಹಾಗಾಗಿ ಈ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಯಾವಾಗಲೂ ಸದಾ ನೆನಪು ಮಾಡ್ಕೊತೀವಿ ನಮಗೆ ಕಲಿಸಿದ ಗುರುಗಳನ್ನ. ಇವತ್ತು ಸರ್ಕಾರಿ ಶಾಲೆ ಅಂದ ತಕ್ಷಣ ನಮ್ಮದಲ್ಲ ಅನ್ನೋ ಒಂದು ಭಾವನೆ ಇರುವಂತ ಸಂದರ್ಭದಲ್ಲಿ ಒಂದು ಸಮುದಾಯದ ಆಸ್ತಿ ಇದು ಅಂತೇಳಿ ಒಳಗಡೆ ಬರುವಂಥದ್ದು. ನಮ್ಮ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಕಲಿಸುವಂಥ ಗುರುಗಳು ಕೂಡ ನಮ್ಮವರು. ಇದು ನಮ್ಮ ಆಸ್ತಿ, ನಮ್ಮ ಊರಿನ ಆಸ್ತಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಶಾಲೆ ನಮ್ಮ ದೇವಸ್ಥಾನ ಅಂತ ತಿಳ್ಕೋಬೇಕು. ಇದು ಜ್ಞಾನದ ಆಲಯ. ಹೀಗೆ ತಿಳ್ಕೊಂಡು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಸರ್ಕಾರದ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಏನಾಗುತ್ತೆ, ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಯುತ್ತವೆ. ಈಗ ಮಹೇಶ್ ಅವರು ಹೇಳಿದ್ರು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಇಂತಹ ಹಿರಿಯ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯನ್ನ ದೇವಾಲಯ ಅಂತ ತಿಳ್ಕೋಬೇಕು. ಕಲಿಸಿದ ಗುರುಗಳು ಅಂತ ತಿಳ್ಕೊಂಡು ಶಾಲೆಗೆ ಬಂದು ಏನಾದರೂ ಸಣ್ಣ ಸಣ್ಣ ಕಾಣಿಕೆಗಳನ್ನ ಕೊಡ್ತಾ ಹೋದ್ರೆ ಒಂದು ವ್ಯಾಲ್ಯೂ ಅಡಿಷನ್ ಕೂಡ ಈ ಶಾಲೆಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆಯ ಶಿಕ್ಷಣವನ್ನ ಈ ಜನರೇಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಂತೂ ಈಗಿನ ವಿದ್ಯಾರ್ಥಿಗಳ ಕುರಿತು ಮಹೇಶ್ ಅವರು ಹೇಳ್ತಾ ಇದ್ರು, ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ. ಈಗ ನೀವು ಕಂಪೇರ್ ಮಾಡ್ಕೊಳ್ಳಿ, 30 ವರ್ಷಗಳ ಹಿಂದೆ ಕಲಿತಂತ ನೀವು ಹಿರಿಯರು ಬಂದಿದ್ದೀರಿ, ನಿಮಗೂ ಕೂಡ ಮಕ್ಕಳು ಎಲ್ಲರೂ ದೊಡ್ಡವರಾಗಿರ್ತಾರೆ. ಈಗ 30 ವರ್ಷಗಳ ನಂತರದಲ್ಲಿ ಇಲ್ಲಿ ಕಲಿಯುವಂಥ ಮಕ್ಕಳ ಒಂದು ಭಾವವನ್ನ ನೀವು ಮೆಜರ್ ಮಾಡಿದರೆ ಇದು ಸತ್ಯ ಕೂಡ. ಭಾವವನ್ನು ಭೌತ ಬಿಡಿ, ನಿಮ್ಗಿಂತ ಚೆನ್ನಾಗಿ ಪೌಡರ್ ಹಾಕೊಂಡ್ಬರ್ತಾರೆ, ನಿಮ್ಗಿಂತ ಚೆನ್ನಾಗಿ ಬಟ್ಟೆ ಹಾಕೊಂಡ್ಬರ್ತಾರೆ, ನಿಮ್ಗಿಂತ ಚೆನ್ನಾಗಿ ಮಧ್ಯಾಹ್ನ ಊಟ ಮಾಡ್ತಾರೆ ಅಲ್ವಾ. ಅವಾಗ ನಾವು ಓದೋ ಟೈಮಲ್ಲಿ ಬಿಸಿ ಊಟನೂ ಇರಲಿಲ್ಲ, ಏನೂ ಇರಲಿಲ್ಲ. ಸಿದ್ಧಗಂಗಾ ಮಠದಲ್ಲಿ ಓದ್ತಿದ್ದು ನಾವು 2 ಹೊತ್ತು ಊಟ, ಬೆಳಗ್ಗೆ 7:30 ಸಂಜೆ 7:30. ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಓದ್ತಿದ್ದು, ಬೆಳಗ್ಗೆ 7:30 ಸಂಜೆ 7:30 ಕೊಡ್ತಾ ಇದ್ರು. ಆದರೆ ಇವತ್ತು 3 ಹೊತ್ತು ಊಟ ಕೊಡ್ತಾರೆ, ಎಲ್ಲ ಫೆಸಿಲಿಟಿ ಇದೆ, ತಂದೆ ತಾಯಿಗಳು ತ್ಯಾಗ ಮಾಡ್ತಾರೆ, ಟೀಚರ್ಸು ತ್ಯಾಗ ಮಾಡ್ತಾರೆ. ಆದರೆ ಭಾವನೆಯಲ್ಲಿ ಸ್ವಲ್ಪ ಇನ್ನು ಕೆಳಗಡೆ ಇದೆ. ನಿಮಗಿಂತ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ವೇನೋ ಅಂತ ಅನ್ಸುತ್ತೆ. ನಾನು ನಾಗೇಶ್ವರ 15 ಹೇಳ್ತಿದ್ದೆ, ನಿಮ್ಮ ಕಾಲದ ವಿದ್ಯಾರ್ಥಿಗಳು ನಿಮ್ಮ ಪುಣ್ಯ, ನಿಮ್ಮ ಕಾಲದ ಗುರುಗಳು ನಿಮ್ಮ ಪುಣ್ಯ ಅಲ್ವಾ. ಈ ಒಂದು ಸಮಾವೇಶ ಅಥವಾ ಈ ಒಂದು ಗುರುವಂದನಾ ಕಾರ್ಯಕ್ರಮ ಏನ್ ಮೆಸೇಜ್ ಕೊಡುತ್ತೆ? ಕಲಿಸಿದ ಗುರುಗಳು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಪ್ರೀತಿಪೂರ್ವಕವಾಗಿ ಕಲಿಸಿದ್ರೆ ಕಲಿತ ವಿದ್ಯಾರ್ಥಿಗಳು ಅವ್ರು ಎಷ್ಟೇ ದೊಡ್ಡಕ್ಕೆ ಹೋದ್ರೂ ಕೂಡ ಮರೆಯಲಾರರು. ಯಾರು
ಸಮಾಜದ ಋಣವನ್ನು ಮರೆಯೋದಿಲ್ವೋ ಅವರು ಮಾತ್ರ ಒಂದು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಸಮಾಜದ ಋಣ ಅಂದ್ರೆ ತಂದೆ ತಾಯಿಗಳ ಋಣ, ಕಲಿಸಿದ ಗುರುಗಳ ಋಣ ಅಲ್ವಾ? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಮತ್ತು ರಾಷ್ಟ್ರ ದೇವೋಭವ ಅಂತ ಹೇಳ್ತಾರೆ. ಈ ಋಣಗಳನ್ನ ಯಾರು ಮರೆಯೋದಿಲ್ವೋ ಅವರು ಮಾತ್ರ ನಿಜವಾಗಿ ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಜೀವನ ಸುಮ್ಮನೆ ನಾನು ಊಟದೆ, ತಿಂದೆ, ಹುಟ್ಟೆ, ಬೆಳೆದೆ, ಸತ್ತೆ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸಮಾಜದ ಋಣವನ್ನ ಸದಾ ನೆನಪು ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಶಿಕ್ಷಣ ರೂಪಿಸಬೇಕು. ಇವತ್ತು ಆಧುನಿಕ ತಂತ್ರಜ್ಞಾನಗಳು, ಮೊಬೈಲು ಅವು ಇವು ಬಂದು ಭಾವನೆಗಳನ್ನು ಕಟ್ಟಿ